ಫೋನ್ ಏನಾದರೂ ಹ್ಯಾಂಗ್ ಆಗ್ತಿದೆಯಾ? ಅಥವಾ ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದರೂ ಕೂಡ ಅದು ತುಂಬ ಸ್ಲೋ ಆಗಿ ವರ್ಕ್ ಆಗ್ತಿದೆಯಾ? ಇದರಿಂದ ನೀವು ಫೋನಲ್ಲೇ ಇವಾಗ ಆಲ್ಮೋಸ್ಟ್ 2025ರಲ್ಲಿ ಎಲ್ಲರೂ ಕೂಡ ಫೋನಲ್ಲೇ ಕೆಲಸನ ಮಾಡ್ತಾ ಇರ್ತಾರೆ. ಈ ಒಂದು ಪ್ರಾಬ್ಲಮಿಂದ ನಿಮ್ಮ ಫೋನಲ್ಲಿ ವರ್ಕನ್ನು ಕೂಡ ನೀವು ಮಾಡೋಕ್ಕಾಗ್ತಿಲ್ವಾ? ಇದರಿಂದ ನೀವು ಬೇಜಾರಾಗಿ ಇದಕ್ಕೋಸ್ಕರನೇ ಈ ಒಂದು ಪ್ರಾಬ್ಲಮಿಂದಲೇ ನೀವು ಬೇರೆ ಫೋನನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ತಲೆ ಕೆಡಿಸ್ಕೋಬೇಡಿ, ನಾನಿರೋದು ನಿಮಗೋಸ್ಕರ. ನಾನು ಹೇಳೋವಂಥ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡಿದರೆ ಸಾಕು, ನೀವು ಬೇರೆ ಫೋನನ್ನು ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಇರೋ ಫೋನನ್ನು ನೀವು ತುಂಬ ಸ್ಪೀಡಾಗಿ ವರ್ಕ್ ಆಗೋ ರೀತಿ ನೀವು ಮಾಡ್ಬೋದು. ಅದು ಯಾವ ರೀತಿ? ಇದಕ್ಕಾಗಿ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಏನಾದರೂ ಡೌನ್ಲೋಡ್ ಮಾಡಬೇಕಾಗಿಲ್ಲ. ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಫೋನ್ನಲ್ಲಿರುವಂಥ ಸೆಟ್ಟಿಂಗ್ಸ್ಗಳನ್ನ ನೀವು ಕೆಲವೊಂದು ಸೆಟ್ಟಿಂಗ್ಸ್ಗಳಿವೆ, ಆ ಸೆಟ್ಟಿಂಗ್ಸ್ಗಳನ್ನ ಮಾಡಿದರೆ ಸಾಕು, ನಿಮ್ಮ ಫೋನು ಲ್ಯಾಗ್ ಅಥವಾ ಹ್ಯಾಂಗ್ ಅನ್ನೋದು ಆಗೋದೇ ಇಲ್ಲ. ಲೈಫ್ ಟೈಮು ಚೆನ್ನಾಗಿರುತ್ತೆ ನಿಮ್ಮ ಫೋನು. ಆ ರೀತಿ ಒಂದು ಸೆಟ್ಟಿಂಗ್ಸ್ಗಳನ್ನ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಹಾಯ್ ಹಲೋ ಗಾಯ್ಸ್, ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ಹೌದು, ನಾನು ಹೇಳ್ತಾ ಇರೋವಂಥ ಈ ಒಂದು ಪ್ರಾಬ್ಲಮ್ಮು 2025ನೇ ಇಸವಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕಾಡ್ತಾನೆ ಇರುತ್ತೆ. ಮೊಬೈಲ್ ತಗೊಂಡಿನ್ನೂ 1 ವರ್ಷ ಆಗಿರಲ್ಲ ಅಥವಾ 6 ತಿಂಗಳಾಗಿರಲ್ಲ, ಮೊಬೈಲು ಹ್ಯಾಂಗ್ ಅನ್ನೋದು ಆಗ್ತಾ ಇರುತ್ತೆ. ನಾವು ಯಾವುದೇ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿದರೂ ಕೂಡ ಅದು ಸ್ಲೋ ಆಗಿ ವರ್ಕ್ ಆಗದಿರುತ್ತೆ. ಇದರಿಂದ ನಾವು ಮೊಬೈಲ್ನಲ್ಲಿ ಯಾವ ವರ್ಕನ್ನು ಕೂಡ ಮಾಡೋಕ್ಕಾಗ್ತಾ ಇರಲ್ಲ. ತುಂಬ ತೊಂದರೆ ಅನ್ನೋದು ಆಗ್ತಾ ಇರುತ್ತೆ, ಅಥವಾ ಬೇರೆ ಫೋನ್ನ ತಗೊಳ್ಳೋ ಮಟ್ಟಿಗೆ ನಾವು ನಿರ್ಧಾರನ ಮಾಡಿಬಿಡ್ತೀವಿ. ನಾನು ಹೇಳುವಂಥ ಕೆಲವೊಂದು ಸೆಟ್ಟಿಂಗ್ಸ್ನ ನೀವು ವಿಡಿಯೋನ ಸ್ಕಿಪ್ ಮಾಡ್ದಲೇ ಮಾಡಿ. ಆಗ ನಿಮ್ಮ ಫೋನು ಯಾವುದೇ ಕಾರಣಕ್ಕೂ ಲ್ಯಾಗ್ ಅಥವಾ ಹ್ಯಾಂಗ್ ಅನ್ನೋದು ಆಗೋದಿಲ್ಲ. ಲೈಫ್ ಟೈಮು ನಿಮ್ಮ ಫೋನು ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತಲೂ ಮುಂಚೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನನಗೆ ಸಪೋರ್ಟ್ ಮಾಡಿ. ಇನ್ನು ಮೊದಲನೇ ಸೆಟ್ಟಿಂಗು ಯಾವುದಪ್ಪ ಅಂತಂದರೆ, ನಾನು ಮೊದಲನೇ ಸೆಟ್ಟಿಂಗ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಾನು ಹೇಳ್ಕೊಡೋಂಥ ಎಲ್ಲ ಸೆಟ್ಟಿಂಗ್ಸ್ಗಳನ್ನೂ ಮಾಡಿ. ಆಗ ಮಾತ್ರ ನಿಮ್ಮ ಫೋನು ಹ್ಯಾಂಗ್ ಆಗೋದು ಆ ರೀತಿ ಪ್ರಾಬ್ಲಮ್ಮು ಬರೋದಿಲ್ಲ. ನೀವು 1-2 ಸೆಟ್ಟಿಂಗ್ಸ್ಗಳನ್ನ ಮಾಡ್ಬಿಟ್ಟು ಸುಮ್ಮನಾಗ್ಬಿಡ್ತೀರಾ, ತಿರುಗಿ ಕಮೆಂಟ್ ಅನ್ನೋದನ್ನ ಮಾಡ್ತೀರಾ. ನೀವು ಹೇಳ್ತಾರೋ ಸೆಟ್ಟಿಂಗ್ ವರ್ಕ್ ಆಗ್ತಿದೆ ಅಂತ ಕಮೆಂಟ್ನ ಮಾಡ್ತೀರಾ. ಈ ಒಂದು ಪ್ರಾಬ್ಲಮ್ನ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದರೆ ನಾನು ಹೇಳ್ಕೊಡೋಂಥ ಎಲ್ಲ ಸೆಟ್ಟಿಂಗ್ಸ್ಗಳನ್ನೂ ಮಾಡಿ. ಆಗ ಮಾತ್ರ ಈ ಒಂದು ಫೋನ್ ಹ್ಯಾಂಗಿಂಗ್ ಪ್ರಾಬ್ಲಮ್ಮು ಸಾಲ್ವ್ ಆಗೋದು. ಬನ್ನಿ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಮೊದಲನೇ ಸೆಟ್ಟಿಂಗ್ ಯಾವುದಪ್ಪ ಅಂತಂದರೆ, ಸಿಂಪಲ್ಲಾಗಿ ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಳಿ. ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಹಾಗೆ ನೀವು ಮೇಲ್ಗಡೆ ರೈಟ್ ಸೈಡಿಗೆ ಗಮನಿಸ್ತಾ ಇರ್ಬೋದು, ನಿಮ್ಮ ಪ್ರೊಫೈಲ್ ಇರುತ್ತೆ. ಸಿಂಪಲ್ಲಾಗಿ ಈ ಪ್ರೊಫೈಲ್ ಮೇಲೆ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಈ ಪ್ರೊಫೈಲ್ ಮೇಲೆ ನೀವು ಟ್ಯಾಪನ್ನು ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ನಿಮಗೆ ಒಂದು ಸೆಟ್ಟಿಂಗು ಕಾಣಿಸ್ತಾ ಇದೆಯಾ ನೋಡಿ. ಈ ಒಂದು ಸೆಟ್ಟಿಂಗ್ಸನ್ನು ಸೆಲೆಕ್ಟ್ ಅನ್ನೋದ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಗಳು ಬರುತ್ತವೆ. ಇದರಲ್ಲಿ ನೀವು ಏನಪ್ಪ ಮಾಡಬೇಕು ಅಂದರೆ, ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ನೀವು ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿಯೂ ಕೂಡ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತವೆ. ಇದರಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಕೂಡ ಮೊದಲನೇ ಸೆಟ್ಟಿಂಗು ಆನ್ ಆಗಿರುತ್ತೆ. ನೋಡಿ, ಇಲ್ಲಿ ನೀಟಾಗಿ ಓದ್ಬಿಡಿ. ಅಪ್ಡೇಟ್ ಆಲ್ ಆ್ಯಪ್ಸ್ ಆ್ಯಸ್ ಸೂನ್ ಅಪ್ಡೇಟ್ಸ್ ಆರ್ ಅವೈಲಬಲ್, ಡಾಟಾ ಚಾರ್ಜಸ್ ಮೈ ಬಿ. ನೋಡಿ, ಈ ಒಂದು ಸೆಟ್ಟಿಂಗು ಆನ್ ಆಗಿರೋದ್ರಿಂದ ಮೇಜರು ನಿಮ್ಮ ಫೋನು ಹ್ಯಾಂಗ್ ಆಗ್ತಿರ್ಬೋದು. ಈ ಒಂದು ಸೆಟ್ಟಿಂಗ್ ಆನ್ ಇದ್ದರೆ ಏನಪ್ಪ ಅಂದರೆ, ನೀವು ಇದರಲ್ಲಿ ನೀವು ಆನ್ ಮಾಡಿಕೊಂಡು ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನಿಮ್ಮ ಫೋನಲ್ಲಿ ಹಲವಾರು ಅಪ್ಲಿಕೇಶನ್ಗಳು ಇರುತ್ತವೆ. ಈ ಒಂದು ಅಪ್ಲಿಕೇಶನ್ಗಳು ಈ ಒಂದು ಸೆಟ್ಟಿಂಗ್ ಆನ್ ಆಗಿರೋದ್ರಿಂದ ನಿಮ್ಮ ಪರ್ಮಿಷನ್ನ ಕೇಳಿದ್ರೆ ನೀವು ಆಟೋಮೆಟಿಕ್ಕಾಗಿ ಅವು ನಿಮ್ಮ ಫೋನನ್ನು ಆನ್ ಮಾಡಿದಾಗ ಅಥವಾ ನಿಮ್ಮ ಫೋನಿಗೆ ವೈಫೈನ ಕನೆಕ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದ್ರ ಪಡೆದ ಅವೇ ಅಪ್ಡೇಟನ್ನು ತೊಗೊಳ್ತಾ ಇರ್ತವೆ. ಇದರಿಂದ ನಿಮ್ಮ ಫೋನು ಸಾಕಷ್ಟು ಹ್ಯಾಂಗ್ ಅನ್ನೋದು ಆಗಿಬಿಡುತ್ತೆ. ನೀವು ಅವು ಅಪ್ಲಿಕೇಶನ್ಗಳು 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ಅದ್ರ ಪಡೆದು ಅಪ್ಡೇಟನ್ನು ತೊಗೊಳ್ತಾ ಇರ್ತವೆ. ಇದರಿಂದ ಕೂಡ ನಿಮ್ಮ ಫೋನು ಹ್ಯಾಂಗ್ ಆಗೋ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ಇದರಿಂದ ನೀವು ಪಾರಾಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತ, ಇದರಲ್ಲಿ ನಿಮಗೆ ಲಾಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಒಂದು ಸೆಟ್ಟಿಂಗ್ಸು ನಿಮ್ಗೆ ಕಾಣಿಸ್ತಾ ಇರುತ್ತೆ. ಇದನ್ನು ನೀವು ಸಿಂಪಲ್ಲಾಗಿ ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಬಿಡಿ. ನೋಡಿ, ಈ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ತಿದ್ರಿಂದ ಏನಪ್ಪ ಉಪಯೋಗ ಅಂತ ಅಂದರೆ, ಈ ಅಪ್ಲಿಕೇಶನ್ಗಳು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಅನ್ನೋದನ್ನ ಆಗೋದಿಲ್ಲ. ನೀವೇ ಬಂದು ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅಪ್ಡೇಟ್ ಅನ್ನೋದಾಗ ನಿಮ್ಮ ಪರ್ಮಿಷನ್ ಮುಖಾಂತರ ಅಪ್ಡೇಟನ್ನು ಕೊಟ್ಟರೆ ಮಾತ್ರ ಅದು ಅಪ್ಡೇಟ್ ಆಗುತ್ತೆ. ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಅನ್ನೋದನ್ನ ಆಗೋದೇ ಇಲ್ಲ. ಇನ್ನು ಎರಡನೇ ಸೆಟ್ಟಿಂಗ್ ಯಾವುದಪ್ಪ ಅಂತ, ನೀವು ಎರಡನೇ ಸೆಟ್ಟಿಂಗ್ ಮಾಡಬೇಕು ಅಂತಂದರೆ ನಿಮ್ಮ ಸೆಟ್ಟಿಂಗ್ಸ್ ಅನ್ನೋದನ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಹಾಗೆ ಸ್ಕ್ರೋಲ್ ಅನ್ನೋದನ್ನ ಮಾಡ್ಕೊಳ್ತಾ ಬನ್ನಿ.
ನೋಡಿ ನೀವು ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಲೊಕೇಶನ್ ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ಈ ಒಂದು ಸೆಟ್ಟಿಂಗ್ ಏನೋ ನಿಮಗೆ ಸಿಗಲಿಲ್ಲ ಅಂತಂದರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ಗೆ ಬಂದು ನೀವು ಸೆಟ್ಟಿಂಗ್ಸ್ ಸರ್ಚ್ ಬಾರ್ಗೆ ಬಂದು ಇಲ್ಲಿ ಲೊಕೇಶನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಸಿಂಪಲ್ಲಾಗಿ ಅದನ್ನು ನೀವು ಓಪನ್ ಅನ್ನೋದನ್ನ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನೀವು ಏನಪ್ಪ ಮಾಡಬೇಕು ಅಂತಂದರೆ ಇದರಲ್ಲಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ, ಲೊಕೇಶನ್ ಸರ್ವೀಸಸ್ ಅಂತ. ಇದರ ಮೇಲೆ ನೀವು ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಹಾಗೆ ನೀವು ಇಲ್ಲಿ ಕೆಳಗಡೆ ಗಮನಿಸಿ. ನೋಡಿ ಇಲ್ಲಿ ಕೆಳಗಡೆ ಗಮನಿಸಿ, 2 ಆಪ್ಷನ್ ಇದೆ, ವೈಫೈ ಸ್ಕ್ಯಾನಿಂಗ್ ಹಾಗೂ ಬ್ಲೂಟೂತ್ ಸ್ಕ್ಯಾನ್ ಅಂತ 2 ಆಪ್ಷನ್ ಇದೆ. ಈ ಒಂದು ಆಪ್ಷನ್ ನಿಮಗೆ ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ನೋಡಿ ಇವೆರಡೂ ಕೂಡ ಇವಾಗ ಆನಲ್ಲಿವೆ. ನೋಡಿ ಇವೆರಡು ಆನ್ ಆಗಿ ಆಲ್ಮೋಸ್ಟ್ ನಿಮ್ಮ ಫೋನ್ಗಳಲ್ಲೂ ಕೂಡ ಈ ಒಂದು 2 ಸೆಟ್ಟಿಂಗು ಆನ್ ಆಗಿರುತ್ತವೆ. ಈ ಒಂದು 2 ಸೆಟ್ಟಿಂಗ್ ಆನ್ ಆಗಿರೋದ್ರಿಂದಲೂ ಕೂಡ ನಿಮ್ಮ ಫೋನ್ ಹ್ಯಾಂಗ್ ಆಗ್ತಾ ಇರುತ್ತೆ. ಈ ಒಂದು ಸೆಟ್ಟಿಂಗ್ ಆನಲ್ಲಿದ್ದರೆ ಏನಪ್ಪ ಆಗುತ್ತೆ ಅಂತ ಅಂದರೆ ನೀವು ವೈಫೈ ಸ್ಕ್ಯಾನಿಂಗ್ ಏನಾದರೂ ಆನಲ್ಲಿದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಕೂಡ ವೈಫೈನ ಆನ್ ಮಾಡ್ಕೊಂಡಿದ್ರೆ ನಿಮ್ಮ ಫೋನು ಆಟೋಮೆಟಿಕ್ಕಾಗಿ ಆ ವೈಫೈನ ಸ್ಕ್ಯಾನ್ ಮಾಡಿಕೊಂಡು ಕನೆಕ್ಟನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಅನ್ನೋದನ್ನ ಪಡ್ತಾ ಇರುತ್ತೆ. ಇದರಿಂದ ಕೂಡ ನಿಮ್ಮ ಫೋನು ಹ್ಯಾಂಗ್ ಆಗಿಬಿಡುತ್ತೆ. ಇನ್ನು ಕೆಳಗಡೆ ಬ್ಲೂಟೂತ್ ಸ್ಕ್ಯಾನಿಂಗು, ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಬ್ಲೂಟೂತನ್ನು ಆನ್ ಮಾಡ್ಕೊಂಡಿದ್ರೆ ನಿಮ್ಮ ಫೋನಲ್ಲಿ ಏನಾದರೂ ಬ್ಲೂಟೂತ್ ಆನ್ ಆಗಿದ್ರೆ ಈ ಒಂದು ಬ್ಲೂಟೂತು ಅಕ್ಕಪಕ್ಕದಲ್ಲಿರುವ ಬ್ಲೂಟೂತ್ ಕನೆಕ್ಷನನ್ನು ಇದು ಸ್ಕ್ಯಾನರನ್ನು ಮಾಡಿಕೊಂಡು ಕನೆಕ್ಟ್ ಆಗೋದಕ್ಕೆ ಇದು ಟ್ರೈ ಮಾಡ್ತಾ ಇರ್ತವೆ. ಸಿಂಪಲ್ಲಾಗಿ ಈ ಒಂದು ಹ್ಯಾಂಗ್ ಆಗಬಾರ್ದು ಅಂತಂದರೆ ನೀವೇನಪ್ಪ ಮಾಡಬೇಕು ಅಂತಂದರೆ ಈ 2 ಸೆಟ್ಟಿಂಗ್ಸ್ಗಳನ್ನ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಆಫ್ ಅನ್ನೋದನ್ನ ಮಾಡ್ಕೊಬಿಡಿ. ನೋಡಿ ಈಗ ನಾನು ವೈಫೈ ಸ್ಕ್ಯಾನಿಂಗ್ನು ಆಫ್ ಮಾಡಿದ್ದೀನಿ, ಬ್ಲೂಟೂತ್ ಸ್ಕ್ಯಾನಿಂಗ್ ಅನ್ನೋದು ಆಫ್ ಮಾಡಿದ್ದೀನಿ. ಈ ಒಂದು 2 ಸೆಟ್ಟಿಂಗನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ಇವು ನಾವು ಆನ್ ಮಾಡಿದಾಗ ಮಾತ್ರ, ಅಂದರೆ ನಾವೇ ಬೇರೆ ವೈಫೈ ಕನೆಕ್ಟಿವಿಟಿ ಅಥವಾ ಬ್ಲೂಟೂತ್ ಕನೆಕ್ಟಿವಿಟಿನ ಕನೆಕ್ಟ್ ಮಾಡಿದಾಗ ಮಾತ್ರ ಕನೆಕ್ಟ್ ಆಗಿಬಿಡುತ್ತವೆ. ಸುಮ್ಮನೆ ಸ್ಕ್ಯಾನಿಂಗ್ ಅನ್ನೋದನ್ನ ಆಗೋದಿಲ್ಲ. ಬ್ಲೂಟೂತು ಅಷ್ಟೇ ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಅನ್ನೋದನ್ನ ಆಗೋದಿಲ್ಲ. ನಾವು ಸೆಟ್ಟಿಂಗನ್ನು ಆಫ್ ಅನ್ನೋದನ್ನ ಮಾಡ್ಕೊಬಿಡಿ ಅಂತಂದರೆ ಈ 3ನೇ ಸೆಟ್ಟಿಂಗ್ಸು ಕೂಡ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸಲ್ಲೇ ಇದೆ. ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಳ್ಳಿ. ಸಿಂಪಲ್ಲಾಗಿ ನೀವು ಮೇಲುಗಡೆ ಸೆಟ್ಟಿಂಗ್ಸ್ನ ಸರ್ಚ್ ಬಾರ್ಗೆ ಬಂದು ನೋಡಿ, ಸರ್ಚ್ ಬಾರ್ಗೆ ಬಂದು ಎಕ್ಸ್ಟೆಂಡ್ ರ್ಯಾಮ್ ಅಂತ ಸರ್ಚ್ ಮಾಡಿ, ಇಲ್ಲ ಅಥವಾ ಸಿಂಪಲ್ಲಾಗಿ ರ್ಯಾಮ್ ಅಂತಲೇ ಸರ್ಚ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಸಿಂಪಲ್ಲಾಗಿ ರ್ಯಾಮ್ ಅನ್ನೋದನ್ನ ಸರ್ಚ್ ಮಾಡಿ ಇಲ್ಲಿ ಎಷ್ಟೊಂದು ಆಪ್ಷನ್ಗಳು ಬರುತ್ತವೆ. ಇದರಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ಎಕ್ಸ್ಟೆಂಡ್ ರ್ಯಾಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದನ್ನು ನೀವು ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಈ ಎಕ್ಸ್ಟೆಂಡ್ ರ್ಯಾಮ್ ಅನ್ನೋದು ಆನ್ ಆಗಿದೆ. ನಿಮ್ಮ ಫೋನಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಇದು ಈ ರೀತಿಯಾಗಿ ಆಫಲ್ಲಿರುತ್ತೆ. ನೋಡಿ ನಿಮ್ಮ ಫೋನಲ್ಲಿ ಆಫ್ ಆಗಿರುತ್ತೆ. ಈ ಒಂದು ಎಕ್ಸ್ಟೆಂಡ್ ರ್ಯಾಮ್ ಸೆಟ್ಟಿಂಗ್ ಆಫ್ ಇರೋದ್ರಿಂದ ಏನಪ್ಪ ಪ್ರಾಬ್ಲಮ್ ಅಂತಂದರೆ ನಿಮ್ಮ ಫೋನು ಹಳೇದು ಆಯ್ತಾ ಏನಪ್ಪ ಆಗುತ್ತೆ ಅಂತಂದರೆ ನಿಮ್ಮ ರ್ಯಾಮು ಕಂಪ್ಲೀಟ್ ಅನ್ನೋದು ಆಗ್ಬಿಡುತ್ತೆ. ಅಂದರೆ ನಿಮ್ಮ ಫೋನಿನ ರ್ಯಾಮ್ಗೆ ಕೆಪಾಸಿಟಿ ತುಂಬಾ ಕಡಿಮೆ ಆಗಿಬಿಡುತ್ತೆ. ಆವಾಗ ನಿಮ್ಮ ಫೋನು ಹ್ಯಾಂಗ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚಿಗೆ ಇರುತ್ತೆ. ಈ ಎಕ್ಸ್ಟೆಂಡ್ ರ್ಯಾಮ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ 8 GB ಇರೋ ರ್ಯಾಮು ನಿಮ್ಮ ಮೇಲ್ಗಡೆ ಕಾಣಿಸ್ತದೆ 8+8 ಅಂತ ನಿಮ್ಮ ಫೋನಲ್ಲಿ 8 GB ರ್ಯಾಮ್ ಇದೆ. ಈ ಎಕ್ಸ್ಟೆಂಡ್ ರ್ಯಾಮ್ನ ಆನ್ ಮಾಡಿಕೊಂಡ್ರೆ ಪ್ಲಸ್ಸು 8 GB ಆಟೋಮೆಟಿಕ್ಕಾಗಿ ನಿಮ್ಮ 8 GB ಕಂಪ್ಲೀಟ್ ಆಗಿದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಇನ್ನೂ 8 GBಗೆ ಕನ್ವರ್ಟ್ ಆಗಿಬಿಡುತ್ತೆ. ಇದರಿಂದ ನಿಮ್ಮ ಫೋನು ಹ್ಯಾಂಗ್ ಆಗುವ ಸಾಧ್ಯತೆಯೇ ಇಲ್ಲ. ಆ ರೀತಿಯಾಗಿ ಇದು ಆಟೋಮೆಟಿಕ್ಕಾಗಿ ಎಕ್ಸ್ಟೆಂಡು ರ್ಯಾಮ್ನ ಕೊಟ್ಟು ನಿಮ್ಮ ಫೋನು ಬೇಗನೆ ವರ್ಕ್ ಆಗುವ ರೀತಿ ಈ ಒಂದು ಸೆಟ್ಟಿಂಗು ನಿಮಗೆ ಹೆಲ್ಪ್ ಅನ್ನೋದನ್ನ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ನೀವು ಈ 3 ಸೆಟ್ಟಿಂಗ್ಸ್ಗಳನ್ನ ಮಾಡಿದರೆ ಸಾಕು, ನಿಮ್ಮ ಫೋನು ಯಾವುದೇ ಕಾರಣಕ್ಕೂ ಹ್ಯಾಂಗ್ ಅನ್ನೋದು ಆಗೋದಿಲ್ಲ. ನಿಮ್ಮ ಫ್ರೆಂಡ್ಸ್ಗೂ ಇದೇ ಥರ ಪ್ರಾಬ್ಲಮ್ ಆಗ್ತಿದ್ರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ನೀವು ಸೆಂಡ್ ಮಾಡಿ, ಅವರಿಗೂ ಯೂಸ್ಫುಲ್ ಆಗುತ್ತೆ. ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕು ಅಂತಂದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.